ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಸ್ಟವ್ ಅಂಟಿಸ್ದೆ. ಒಂದು ಕೈಗೊಜ್ಜು, ಹಸಿ ಗೊಜ್ಜು, ಕೈಗೊಜ್ಜು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಮಳೆಗಾಲ ಚಳಿಗಾಲದಲ್ಲಿ ಚಳಿಯಾಗಿರ್ಬೇಕಾದ್ರೆ ಇದು ಹುಳಿ ಹುಳಿ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಏನೇನು ಬೇಕು ಸಿಂಪಲ್ ಆಗಿರೋದು, ಮನೆಯಲ್ಲೇ ಇರೋದು ತೋರಿಸ್ತೀನಿ ಬನ್ನಿ ಏನೇನು ಬೇಕು ಅಂತೇಳಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಆಗಿನ ಕಾಲದಲ್ಲಿ ತುಂಬ ಜನ ಇದೇ ಮಾಡಿಕೊಡ್ತಾ ಇದ್ದಿದ್ದು. ನಮ್ಮ ಅಜ್ಜಿ, ನಮ್ಮಮ್ಮ ಎಲ್ಲ ತುಂಬ ನಮಗೆ ಮಾಡಿಕೊಟ್ರೆ ಇಷ್ಟು ಅನ್ನ ಊಟ ಮಾಡ್ತಾಯಿದ್ದು. ಆದರೆ ಅನ್ನ ಮಾತ್ರ ಸ್ವಲ್ಪ ಮುದ್ದೆ ಇರಬೇಕು. ಏನೇನು ಬೇಕು ಅಂದರೆ, ನಾನು ಹುಣಸೆಹಣ್ಣ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಹೆಚ್ಚಬಾರ್ದು. ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಸ್ವಲ್ಪ ನೀವು ಹುಳಿ ಪುಡಿ, ಸಾಂಬಾರು ಪುಡಿ ಅಂತೀರಲ್ಲ, ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಉಪ್ಪು ತೊಗೊಂಡಿದ್ದೀನಿ, ಜೀರಿಗೆ ಪುಡಿ ತೊಗೊಂಡಿದ್ದೀನಿ. ಇಷ್ಟೇ ಬೇಕಾಗಿರೋದು. ಕುದಿಸೋದಾಗಲಿ, ಬೇಯಿಸೋದಾಗಲಿ, ಒಗ್ಗರಣೆ ಆಗಲಿ ಏನೂ ಇರೋಲ್ಲ, ಅಷ್ಟು ರುಚಿಯಾಗಿರುತ್ತೆ. ನೀವು ಒಂದು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕಂತೂ ಸೂಪರ್. ಈ ಚಳಿಗಾಲ ಮಳೆಗಾಲದಲ್ಲಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಕೊತ್ತಂಬರಿ ಸೊಪ್ಪನ್ನ ಫಸ್ಟು ಕೈಯಲ್ಲೇ ಮುರ್ಕೊಳ್ಳೋಣ. ಕೈಯಲ್ಲಿ ಮುರ್ಕೊಂಡಷ್ಟು ನಿಮಗೆ ಪರಿಮಳ ಚೆನ್ನಾಗಿ ಬರುತ್ತೆ. ಒಬ್ಬರೊಬ್ರು ಏನು ಮಾಡ್ತಾರೆ, ಈ ಟೊಮೊಟೊನ ಮತ್ತು ಈರುಳ್ಳಿನ ಸುಟ್ಬಿಟ್ಟು ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಅದನ್ನು ನಾನು ಇನ್ನೊಂದು ಸರಿ ತೋರಿಸ್ತೀನಿ ನಿಮಗೆ, ಆ ರೆಸಿಪಿ ಯಾವ ಥರ ಇರುತ್ತೆ ಅಂತೇಳಿ. ಇವಾಗ ಈರುಳ್ಳಿ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಎಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದಕ್ಕೆ. ನೋಡಿ, ಖಾರ ಇವಾಗ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀವಿ. ಸಾಂಬಾರು ಪುಡಿ, ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡಿ ತೊಗೊಳ್ಳಿ. ಸ್ವಲ್ಪ ಜೀರಿಗೆ ಪುಡಿ ತೊಗೊಳ್ತಾ ಇದ್ದೀನಿ. ಎಲ್ಲ ಇದಕ್ಕೆ ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ. ಇಷ್ಟು. ಇವಾಗ ಟೊಮೆಟೊ ಇಷ್ಟನ್ನು ನೋಡಿ ಈ ಥರ ಕಿವುಚಬೇಕು ನೀವು. ನೋಡಿ, ಈ ಥರ ಕಿವುಚ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ದಿಢೀರಂತ ಆಗುತ್ತೆ. ಮತ್ತು ಜ್ವರ ಬಂದು ಮಲ್ಕೊಂಡು ಎದ್ದಿರ್ತಾರಲ್ಲ, ಅವ್ರಿಗಂತೂ ಬಾಯಿ ರುಚಿ ಅಷ್ಟು ಚೆನ್ನಾಗಿರುತ್ತೆ ಇದು. ಊಟ ಬೇಡ ಅಂದವ್ರಿಗೆ ನೀವು ಹಸಿಗೊಜ್ಜು ಕಲಿಸ್ಕೊಡ್ಲಾ ಅಂತ ಕೇಳಿ, ಅವರು ಊಟ ಬೇಕು ಅಂತ ಹೇಳ್ತಾರೆ. ಅಷ್ಟು ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಇದು. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನೆಲ್ಲ ಚೆನ್ನಾಗಿ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಕೈಯಲ್ಲೇ ಕಿವುಚ್ಕೊಳ್ಳಿ. ಮಿಕ್ಸಿಗೆ ಹಾಕೋದಾಗಲಿ, ಹೆಚ್ಚೋದಾಗಲಿ ಆ ಥರ ಮಾಡ್ಕೊಬೇಡಿ. ಈ ಮಳೆಗಾಲದಲ್ಲಂತೂ ಸೂಪರ್ ಸಾರಿದು. ಈ ಥರ ಕಿವುಚ್ಕೊಂಡು ನೋಡಿ, ನಮಗೆ ಇದು ರಸ ಬರಬೇಕದು ಕಾಣಿಸ್ತಾ ಇದೆ. ಈ ಥರ ರಸ ಬರೋವರೆಗೂ ಚೆನ್ನಾಗಿ ಕಿವುಚ್ಕೊಬೇಕು. ಈಗ ಇನ್ನೊಂದು ಸ್ವಲ್ಪ ಕಿವುಚ್ಕೊಳ್ಳಿ, ಚೆನ್ನಾಗಿ ಕಿವುಚ್ಕೊಂಡಷ್ಟು ರುಚಿ ಇದು. ಕಿವುಚಿದ ಸಾರು ಅಂತಾರೆ, ಹಸಿ ಗೊಜ್ಜು ಅಂತಾರೆ, ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ. ಇವಾಗ ನಾನು ಸ್ವಲ್ಪ ಈ ಕೈಯಲ್ಲಿರೋದೆಲ್ಲ ಮೆತ್ಕೊಂಡಿರೋದು ಹೋಗಲಿ ಅಂತ ಕೈ ತೊಳ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಹುಣಸೆಹಣ್ಣು ಇದನ್ನು ಸ್ವಲ್ಪ ಎಲ್ಲ ಚರಟ ಎಲ್ಲ ಏನೂ ಹಾಕ್ಕೊಬೇಡಿ, ಈಗ ಸೋಸ್ಕೊಳ್ಳಿ. ಕುಡಿಯೋಕ್ಕೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು. ಇನ್ನೊಂದು ಸ್ವಲ್ಪ ಹುಣಸೆಹಣ್ಣಲ್ಲಿ ನಮಗೆ ಅದರದ್ದು ಪಲ್ಪ್ ಸಿಗೋವರೆಗೂ ಮಾಡ್ಕೊಳ್ಳಿ, ವೇಸ್ಟ್ ಮಾಡಬೇಡಿ. ನೋಡಿ, ಈ ಥರ ಹುಣಸೆಹಣ್ಣು ಏನು ನೋಡಿ ಎಲ್ಲ ಬರೋವರೆಗೂ ಕಿವುಚ್ಕೊಂಬಿಡಿ. ಈಗ ಒಂದ್ಸರಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡ್ತಾ ಇದ್ದರೆ ಅನ್ನಕ್ಕೆ ಹಾಕ್ಕೊಂಡು ಕುಡಿಬೇಕು, ತಿನ್ನಬೇಕು ಅನ್ನಿಸ್ತಾ ಇದೆ ನೋಡಿ.
ಏನು ಇದೆಲ್ಲ ಏನು ತೆಗಿಬೇಡಿ. ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕೂ ಸೂಪರಾಗಿರುತ್ತೆ. ಇವತ್ತೇ ಮಾಡಿ, ವಿಡಿಯೋ ನೋಡಿದ ಕೂಡಲೇ ಮಾಡಿ. ನೀವೇ ಹೇಳ್ತೀರ, ಇವಾಗ ಆಲ್ರೆಡಿ ನಂದು ತುಂಬ ರೆಸಿಪಿಗಳನ್ನೆಲ್ಲ ಟ್ರೈ ಮಾಡ್ತಾಯಿದ್ದೀವಿ, ತುಂಬ ಚೆನ್ನಾಗಿ ಬರ್ತಿದೆ ಅಂತ ಹೇಳಿದ್ರಿ. ಮೊನ್ನೆ ಒಂದು ಫ್ರೈಡ್ ರೈಸ್ ಮಾಡಿದ್ದೆ, ಅದಂತೂ ತುಂಬ ಜನ ಹೇಳಿದ್ರು. ಅವ್ರ ಹೆಸರು ನನಗೆ ನೆನಪೋಯ್ತು. ಅವರು ಬಸ್ಸಲ್ಲಿ ಬರ್ತಿದ್ರಂತೆ ಈ ಡ್ಯೂಟಿ ಮುಗಿಸ್ಕೊಂಡು. ಸುಮ್ಮನೆ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನಂದು ಫ್ರೈಡ್ ರೈಸ್ದು ವೀಡಿಯೋ ಅವ್ರಿಗೆ ಸಿಕ್ತಂತೆ. ಅವ್ರು ನನಗಿನ್ನೂ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರಲಿಲ್ಲ. ಕೂಡಲೇ ಏನು ಮಾಡಿದ್ರಂತೆ, ಬರ್ತಾನೆ ಬಸ್ ಇಳ್ದಿದ್ದು ಕೂಡಲೇ ತರಕಾರಿ ಎಲ್ಲ ತೊಗೊಂಡು ಬಂದು ಫ್ರೈಡ್ ರೈಸ್ ಮಾಡಿದ್ರಂತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತಂತೆ. ತಕ್ಷಣ ನೋಡಿದ್ರಂತೆ ನಾನು ಲೈವಲ್ಲಿದ್ದೆ. ನಾನು ದಿನ ರಾತ್ರಿ ಲೈವಲ್ಲಿ ಇರ್ತೀನಿ, 7ರಿಂದ 9, 9:30ವರೆಗೂ ಲೈವಲ್ಲಿ ನಾನು ಇದ್ದಿದ್ದು ನೋಡಿ ಬಂದು ಲೈವಲ್ಲೇ ಹೇಳಿದ್ರು, ಮ್ಯಾಮ್ ಇವತ್ತೇ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ, ತುಂಬ ಚೆನ್ನಾಗಿ ಬಂದಿತ್ತು ಫ್ರೈಡ್ ರೈಸು, ಎಷ್ಟು ಟೇಸ್ಟಿಯಾಗಿತ್ತು, ಸಿಂಪಲ್ ಮನೇಲಿ ಏನೇನು ಸಾಮಾನಿದೆ ಅದರಿಂದನೇ ಮಾಡಿದ್ರಿ, ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಎಷ್ಟು ಖುಷಿ ಆಯಿತು ಗೊತ್ತಾ. ನೋಡಿ ಇದೂ ಅಷ್ಟೇ, ನೀವು ಈ ಗೊಜ್ಜನ್ನ ಈಗ ನೀವು ಇದರಲ್ಲಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ನಾನು ಅನ್ನ ಹಾಕ್ಕೊಂಡು ಬರ್ತೀನಿ. ತುಂಬ ಚೆನ್ನಾಗಿರುತ್ತೆ, ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಾವು ಕೈ ಗೊಜ್ಜನ್ನ ನೀವು ಯಾರೂ ತಿಂದಿರಲ್ಲ ಈ ಥರ, ಒಂದು ಸರಿ ಮಾಡಿ ನೋಡಿ. ನೋಡಿ ಹಸಿ ಗೊಜ್ಜು ಅಂತ ಹೇಳಿದ್ನಲ್ಲ, ಮನೇಲೆಲ್ಲ ತೊಗೊಂಡ್ರು, ಇಷ್ಟು ಖಾಲಿ ಮಾಡಿದ್ರು. ನೋಡಿ ಬಿಸಿ ಬಿಸಿ ಅನ್ನ, ಮೊಳಕೆ ಕಟ್ಟಿದ್ದು ಕಾಳು ಜೊತೆಲಿ ಒಣಗೊನೆ ಸೊಪ್ಪಿನ ಪಲ್ಯ. ಅದು ಸೊಪ್ಪಿನ ಪಲ್ಯದ್ದು ರೆಸಿಪಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಕಾಳುಗಳು ಮೊಳಕೆ ಕಟ್ಟಿದ್ದು ಒಳ್ಳೆಯದು, ಮತ್ತು ಒಣಗೊನೆ ಅಂದರೆ ಅಂದರೆ ಚಿನ್ನದಂಥ ಸೊಪ್ಪು, ಅದ್ರ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇದು ಹಸಿ ಗೊಜ್ಜು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಒಂದು ಸರಿ ಮಾಡಿ ನೋಡಿ. ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಅಂದ್ಕೊಂಡು ನಂಗೆ ಒಬ್ಳಕ್ಕಂತ ಮಾಡಿಕೊಂಡೆ. ಎಲ್ಲರೂ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಅಂತಿದ್ರು. ಒಂದು ಸರಿ ಮಾಡಿ, ನಾನು ಮಾಡಿತ್ತು ಅಂತ ನಾನು ಹೊಗಳ್ತಿಲ್ಲ. ಒಂದು ಸರಿ ಮಾಡಿ ತಿಂದು ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ನೋಡಿ ಅನ್ನ ಅದೇ ನಾನು ಹೇಳಿದ್ಮೇಲೆ ಸ್ವಲ್ಪ ಈ ಥರ ಮುದ್ದೆ ಮಾಡ್ಕೊಳ್ಳಿ ಅನ್ನನ. ಫಸ್ಟು ತುತ್ತಿಗೆ ನಿಮಗೆ ಹುಳಿ ಅನಿಸುತ್ತೆ, ಖಾರ ಹುಳಿ ಎಲ್ಲ ಜಾಸ್ತಿ ಇದೆ, ತುಂಬ ಚೆನ್ನಾಗಿದೆ. ನಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದೆ ಅಂತ ಒಪ್ಕೊಂಡ್ರು. ಒಂದ್ಸರಿ ಮಾಡಿ ನೋಡಿ. ಯಮ್ಮಿ. ಪಲ್ಯನೂ ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ನಿಧಾನವಾಗಿ ಊಟ ಮಾಡ್ತೀನಿ. ಹಸಿ ಗೊಜ್ಜು, ಕೈ ಗೊಜ್ಜು ಹಳೆ ಕಾಲದಲ್ಲಿ ಮಾಡ್ತಾ ಇದ್ದಿದ್ದು, ಅಮ್ಮ ಅಜ್ಜಿ ಮಾಡ್ತಿದ್ದು ನೆನಪಾಗತ್ತೆ ನಿಮಗೆ. ಒಂದ್ಸರಿ ಮಾಡಿ. ವಿಡಿಯೋ ಫುಲ್ಲು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.